ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳ ಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಕಾಂಗ್ರೆಸ್ನಲ್ಲಿನ ಭಿನ್ನಮತ ಸ್ವಲ್ಪ ತಣ್ಣಗಾಯಿತು ಅಂದ್ಕೊಳ್ತಿರುವಾಗಲೇ ಈಗ ಬಿಜೆಪಿಯಲ್ಲಿ ರಾಜ್ಯದ ಮತ್ತೊಂದು ಪ್ರಮುಖ ವಿರೋಧ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬಿರುಗಾಳಿ ಎದ್ದಿದೆ. ಈಗಾಗಲೇ ಹಲವು ದಿನಗಳಿಂದ ಒಂದು ರೀತಿಯ ಬೂದಿ ಮುಚ್ಚಿದ ಕೆಂಡದಂತಿದ್ದ ಈ ಒಂದು ಸ್ಫೋಟಕ ವಿರೋಧ ಈಗ ಮತ್ತೆ ದೆಹಲಿ ಅಂಗಳದಲ್ಲಿ ಸ್ಫೋಟಗೊಂಡಿದೆ. ರಾಜ್ಯದ ಬಿಜೆಪಿ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ BY ವಿಜೇಂದ್ರ ವಿರುದ್ಧ ದೊಡ್ಡ ಮಟ್ಟದ ದೂರುಗಳು ಕೇಳಿಬಂದಿರತಕ್ಕಂಥದ್ದು ಮತ್ತು ಅವರ ನಾಯಕತ್ವವನ್ನು ವಿರೋಧಿಸುವ ಒಂದು ದೊಡ್ಡ ಪಡೆಯೇ ಬಿಜೆಪಿಯಲ್ಲಿ ಈಗ ಒಗ್ಗಟ್ಟಾಗ್ಬಿಟ್ಟಿದೆ. ಅದು ಒಗ್ಗಟ್ಟಿನಿಂದ ಬಿಜೆಪಿಯ ಹೈಕಮಾಂಡ್ ಮುಂದೆ ತನ್ನ ಒಂದು ವಿರೋಧವನ್ನು ಅಸಮಾಧಾನವನ್ನು ತೋಡ್ಕೊಳ್ಳಿಕ್ಕೆ ಈಗ ದೆಹಲಿಯಲ್ಲೂ ಕೂಡ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಬಿಜೆಪಿ ಭಿನ್ನಮತ ಈಗ ರಾಜ್ಯದಿಂದ ಹೊರಟು ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರ ನಾಯಕತ್ವವನ್ನು ಒಪ್ಪಿಕೊಳ್ಳೋಕೆ ಸಾಧ್ಯ ಇಲ್ಲ. BS ಯಡಿಯೂರಪ್ಪನವರ ನಾಯಕತ್ವವನ್ನು ಒಪ್ಪಿಕೊಳ್ಳೋಕೆ ಸಾಧ್ಯ ಇಲ್ಲ. ಇದಕ್ಕೆ ರಾಜ್ಯ ಬಿಜೆಪಿಗೆ ಬೇರೆಯದೇ ಆಗಿರ್ತಕ್ಕಂಥ ನಾಯಕತ್ವ ಬೇಕು. ಹಾಗಾದರೆ ಮಾತ್ರ ಬಿಜೆಪಿಗೆ ಭವಿಷ್ಯ ಅನ್ನುವಂಥ ಒಂದು ಮಾತನ್ನು ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರು ಹೇಳ್ತಾ ಬರ್ತಾ ಇದ್ರು. ಆದರೆ ಇವತ್ತು ಆ ಬಿಜೆಪಿಯ ಭಿನ್ನಮತದ ಚೆಂಡು ದೆಹಲಿಯನ್ನು ತಲುಪಿದೆ. ದೆಹಲಿ ವರಿಷ್ಠರ ಎದುರು ಈ ವಿರೋಧ ಪ್ರಕಟವಾಗಲಿದೆ. ಈ ಒಂದು ಬಿಜೆಪಿಯ ರಾಜ್ಯ ಭಿನ್ನಮತದ ತಂಡದ ಪ್ರಮುಖ ಸದಸ್ಯನ ಹೆಸರು GM ಸಿದ್ದೇಶ್ವರ್. ಮಾಜಿ ಸಂಸದರು ಮತ್ತು ಮಾಜಿ ಕೇಂದ್ರ ಸಚಿವರು ಆಗಿದ್ದ GM ಸಿದ್ದೇಶ್ವರ್ ಯಾವಾಗ 2024ರ MP ಎಲೆಕ್ಷನ್ ಬಂತೋ ಆ MP ಎಲೆಕ್ಷನ್ನಲ್ಲಿ ಹೀನಾಯಮಾನವಾಗಿ ಅವರು ಸೋತು ಹೋದರು. ಆ ಸೋತು ಹೋದ ನಂತರ ಅವರು ಏಕ್ದಮ್ BS ಯಡಿಯೂರಪ್ಪ ಮತ್ತು BY ವಿಜೇಂದ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅವರು ಹೇಳುವಂಥ ಅಥವಾ ಸಿದ್ದೇಶ್ವರ್ ಅವರ ಬೆಂಬಲಿಗರು ದಾವಣಗೆರೆಯಿಂದ ಕೇಳಿ ಬರ್ತಾ ಇರತಕ್ಕಂಥ ಸುದ್ದಿ ಏನು ಅಂತಂದರೆ, ಏನು ದಾವಣಗೆರೆ MP ಒಂದು ಕ್ಷೇತ್ರದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ SS ಮಲ್ಲಿಕಾರ್ಜುನ್ ಅವರ ಪತ್ನಿ ಜಯಗಳಿಸಿದ್ರು. ಅದರ ಹಿಂದೆ ಕೇವಲ ಕಾಂಗ್ರೆಸ್ನವರಷ್ಟೇ ಅಲ್ಲ, ಬಿಜೆಪಿಯ ಕೆಲ ನಾಯಕರೇ ಇದ್ದಾರೆ ಅನ್ನೋಂಥದ್ದು. ಪ್ರಮುಖವಾಗಿ ಈಗ ಮಾಜಿ ಶಾಸಕರು ಆಗಿರ್ತಕ್ಕಂಥ ಹೊನ್ನಾಳಿಯ MP ರೇಣುಕಾಚಾರ್ಯ ಅವರ ಕಾರ್ಯ ಮತ್ತು ಕೈಚಳಕ ಸಿದ್ದೇಶ್ವರ್ ಅವರ ಸೋಲಿನಲ್ಲಿ ದೊಡ್ಡ ಪಾತ್ರ ವಹಿಸಿದೆ ಅನ್ನುವಂಥ ಆರೋಪಗಳು ಕೇಳಿ ಬಂದಿವೆ. ಅದಕ್ಕೆ ಬೆನ್ನೆಲುಬಾಗಿ ಅಂದರೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಗೆಲುವಿಗೆ ಬೆನ್ನೆಲುಬಾಗಿ ಅಥವಾ ಸಿದ್ದೇಶ್ವರ್ ಅವರನ್ನು ಸೋಲಿಸಲಿಕ್ಕೆ BY ವಿಜೇಂದ್ರ ಮತ್ತು ತಂಡ ಕೆಲಸ ಮಾಡ್ತು ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ಈ ಆರೋಪದಿಂದಲೇ ಸಿದ್ದೇಶ್ವರ್ BY ವಿಜೇಂದ್ರ ಮತ್ತು BS ಯಡಿಯೂರಪ್ಪನವರ ವಿರುದ್ಧ ಎದ್ದು ನಿಂತಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಅವರ ವಿರೋಧಕ್ಕೆ ಕಾರಣ. ಇದ್ರ ಜೊತೆಗೆ ಈಗಾಗಲೇ ಸಿದ್ದೇಶ್ವರ್ ಜೊತೆಗೆ ಹರಿಹರದ ಹಾಲಿ ಶಾಸಕರು ಆಗಿರ್ತಕ್ಕಂಥ BP ಹರೀಶ್ ಕೂಡ ಇದ್ದಾರೆ ಅಲ್ವಾ? ಹಾಗಾದರೆ ಹರೀಶ್ ಯಾಕೆ ಜೊತೆಗಿದ್ದಾರೆ ಅಂತ, ಹರೀಶ್ GM ಸಿದ್ದೇಶ್ವರ್ ಅವರ ಅತ್ಯಾಪ್ತರು. ಜೊತೆಗೆ ಅಲ್ಲಿ ದಾವಣಗೆರೆಯ ರಾಜಕಾರಣದಲ್ಲಿ ದೊಡ್ಡ ಹೆಸರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪ ಮತ್ತು SS ಮಲ್ಲಿಕಾರ್ಜುನ್ ರವರ ಒಂದು ರೀತಿಯ ಗಳಸ್ಯ ಕಂಠಸ್ಯ ವಿರೋಧಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ವೈಯಕ್ತಿಕ ಮಟ್ಟಕ್ಕೆ ಈಗ ಶಾಮನೂರು ಫ್ಯಾಮಿಲಿ ಮತ್ತು BP ಹರೀಶ್ ಅವರ ಒಂದು ಸಂಬಂಧ ಮುಂದುವರೆದಿರ್ತಕ್ಕಂಥದ್ದು ವೈಯಕ್ತಿಕ ವಿರೋಧದ ಮಟ್ಟಕ್ಕೆ ಹಾಗಾಗಿದೆ. ರಾಜಕೀಯ ವಿರೋಧಿ ಅಂತಾನೆ ಹರೀಶ್ ಗುರುತಿಸ್ಕೊಳ್ತಿದ್ದಾರೆ. GM ಸಿದ್ದೇಶ್ವರ್ ಅವರನ್ನು ಸೋಲಿಸಿರ್ತಕ್ಕಂಥ ಶಾಮನೂರು ಫ್ಯಾಮಿಲಿಯ ವಿರುದ್ಧ ಸಿದ್ದೇಶ್ವರ್ ಅವರನ್ನು ಬೆಂಬಲಿಸಿದ ಹರೀಶ್ ಕೂಡ ಇವರ ವಿರೋಧವನ್ನು ಕಟ್ಕೊಂಡಿದ್ದಾರೆ. ಯಾರು ಅಲ್ಲಿ SS ಟೀಮಿನ SS ಕುಟುಂಬದ ಶಾಮನೂರು ಕುಟುಂಬದ ವಿರೋಧವನ್ನು ಕಟ್ಕೊಂಡಿದ್ದಾರೆ. ಆ ಮೂಲಕ ಅವರಿಗೆ ಬೆನ್ನೆಲುಬಾಗಿ ನಿಂತರು ಅಂತ ಹೇಳಲಾಗ್ತಾ ಇರತಕ್ಕಂಥ BY ವಿಜೇಂದ್ರ ಮತ್ತು BS ಯಡಿಯೂರಪ್ಪನವರು ಮತ್ತು MP ರೇಣುಕಾಚಾರ್ಯ ವಿರುದ್ಧವೂ ಕೂಡ ಅವರು ರಾಜಕಾರಣದ ಕತ್ತಿಯನ್ನು ಮಸೀತಿದ್ದಾರೆ ಅನ್ನುವಂಥ ಒಂದು ಮಾಹಿತಿಗಳು
ಇನ್ನು ಇನ್ನೊಂದು ದೊಡ್ಡ ಹೆಸರು ಅದು ರಮೇಶ್ ಜಾರಕಿಹೊಳಿ ಅವರದ್ದು. ಯಾಕಂದರೆ ಭಿನ್ನರ ಟೀಮಿನಲ್ಲಿ ದೊಡ್ಡ ಹೆಸರು ಕೇಳಿ ಬರುವಂಥದ್ದು ಯಾವಾಗಲೂ ರಮೇಶ್ ಜಾರಕಿಹೊಳಿ ಅವರು ಏನೋ ಅಂತಹ ದೊಡ್ಡ ವಿರೋಧ ಏನಿರಲಿಲ್ಲ. ಆದರೆ ಯಾವಾಗ ಈ ಒಂದು ಆಪರೇಷನ್ ಕಮಲ ಮತ್ತೊಮ್ಮೆಯಾಗಿ ಕಾಂಗ್ರೆಸ್ನಿಂದ ರಮೇಶ್ ಜಾರಕಿಹೊಳಿ ಬಿಜೆಪಿಗೆ ಹೋಗಿ ಬಿಜೆಪಿ ಸರ್ಕಾರ ಬರಲಿಕ್ಕೆ ಕಾರಣಕರ್ತರಾದರೂ ಅಂದಿನಿಂದಲೇ ಈ ಒಂದು ದ್ವೇಷವು ಹುಟ್ಟುಕೊಳ್ತು, ಅಪಸ್ವರವು ಹುಟ್ಟುಕೊಳ್ತು, ವಿರೋಧವು ಹುಟ್ಟುಕೊಳ್ತು ಅಂತ. ಯಾಕಂದರೆ ಹೇಳಿ ಕೇಳಿ ರಮೇಶ್ ಜಾರಕಿಹೊಳಿ ಬಿಜೆಪಿ ಸರ್ಕಾರದಲ್ಲಿ ಜಲಸಂಪನ್ಮೂಲ ಸಚಿವರಾಗಿ ಕೆಲಸ ನಿರ್ವಹಿಸಿದ್ರು. ಆ ಹಂತದಲ್ಲಿ ಯಾಕೆ ಅಸಮಾಧಾನ ಉಂಟಾಯಿತು ಅಂತಂದ್ರೆ, ರಮೇಶ್ ಜಾರಕಿಹೊಳಿ ಅವರ ಜಲಸಂಪನ್ಮೂಲ ಇಲಾಖೆಯಲ್ಲಿ ಆಗಿನ ಮುಖ್ಯಮಂತ್ರಿಯಾಗಿದ್ದಂಥ BS ಯಡಿಯೂರಪ್ಪನವರು ಮತ್ತು ಅವರ ಮಗ ಈಗಿನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ತೀವ್ರತರವಾದ ಹಸ್ತಕ್ಷೇಪವನ್ನು ಮಾಡ್ತಾ ಇದ್ರು. ಇದು ರಮೇಶ್ ಜಾರಕಿಹೊಳಿ ಅವರಿಗೆ ಒಪ್ಪಿಗೆ ಆಗ್ತಾ ಇರಲಿಲ್ಲ. ಅಂದಿನಿಂದಲೂ ಕೂಡ ಇಬ್ಬರು ತಂದೆ ಮಕ್ಕಳನ್ನು ಅವರು ವಿರೋಧ ಮಾಡ್ಕೊಳ್ತಾನೆ ಬಂದರು ಅನ್ನುವಂಥದ್ದು. ಒಂದು ಹಂತಕ್ಕೆ ರಮೇಶ್ ಜಾರಕಿಹೊಳಿ ಬಿಜೆಪಿಯಲ್ಲಿದ್ದರು. ಯಾವ ಹಂತಕ್ಕೆ ಹೋಗಿ ಹೇಳಿಕೆಯನ್ನು ಕೊಟ್ಟರು ಅಂತಂದರೆ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ BS ಯಡಿಯೂರಪ್ಪನವರು ಭ್ರಷ್ಟ ರಾಜಕಾರಣಿ, ಸಿದ್ದರಾಮಯ್ಯ ಪ್ರಾಮಾಣಿಕ ರಾಜಕಾರಣಿ ಅಂತ ಹೇಳೋ ಅಷ್ಟರ ಮಟ್ಟಕ್ಕೆ ರಮೇಶ್ ಜಾರಕಿಹೊಳಿ ಹೋಗಿ ಮಾಧ್ಯಮದ ಎದುರು ಹೇಳಿಬಿಟ್ಟಿದ್ರು. ಅಂದರೆ ರಮೇಶ್ ಜಾರಕಿಹೊಳಿ ಮತ್ತು BS ಯಡಿಯೂರಪ್ಪನವರು ಅಥವಾ ವಿಜಯೇಂದ್ರ ನಡುವಿನ ಕಂದಕ ದೊಡ್ಡದಾಗಲಿಕ್ಕೆ ಇದು ಪ್ರಮುಖ ಕಾರಣ ಅನ್ನುವಂಥದ್ದು. ಇನ್ನೊಬ್ಬ ನಾಯಕ ಇದ್ದಾರೆ, S ಬಂಗಾರಪ್ಪನವರ ಮಗನೂ ಆಗಿರ್ತಕ್ಕಂಥ ಕುಮಾರ್ ಬಂಗಾರಪ್ಪ, ಮಾಜಿ ಮಂತ್ರಿ, ಮಾಜಿ ಶಾಸಕರು. ಅವರು ಕಾಂಗ್ರೆಸ್ಸಲ್ಲೂ ಇದ್ರು, ಬಿಜೆಪಿಗೆ ಹೋದರು. ಆದರೆ ಇವರಿಗೂ ಕೂಡ ಇರತಕ್ಕಂಥ ಅಸಮಾಧಾನ ಏನು ಅಂತಂದರೆ, ಏನು ಈ ಬಾರಿ ಸೊರಬದಲ್ಲಿ ಅವರು ಸೋತರು, ಏನು ಇವರ ಸಹೋದರರೇ ಆದ ಮಧು ಬಂಗಾರಪ್ಪ ಸೊರಬದಲ್ಲಿ ಗೆದ್ರು. ಅಲ್ಲಿ ಕೂಡ ಮಧು ಬಂಗಾರಪ್ಪ ಗೆಲ್ಲಿಕ್ಕೆ BY ವಿಜಯೇಂದ್ರ ಕಾರಣ, BY ರಾಘವೇಂದ್ರ ಕಾರಣ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಆ ಅಸಮಾಧಾನ ಕುಮಾರ್ ಬಂಗಾರಪ್ಪ ಅವರಿಗೆ ಇದೆ. ಅಲ್ಲಿನ ಲಿಂಗಾಯತ ಮತಗಳು ನನಗೆ ಬೀಳಲಿಲ್ಲ, ಹಾಗಾಗಿ ನನಗೆ ಗೆಲುವು ಸಿಗಲಿಲ್ಲ. ಒಂದು ಲಿಂಗಾಯತ ಮತದಾರರ ಸಪೋರ್ಟ್ ಸಿಗದೇ ಇರೋದಕ್ಕೆ ಕಾರಣ ಇವರೇ ಅನ್ನುವಂಥ ಒಂದು ಮಾತು ಕೂಡ ಕುಮಾರ್ ಬಂಗಾರಪ್ಪನವರ ಆಪ್ತ ವಲಯದಿಂದ ಕೇಳಿ ಬರ್ತಾ ಇದೆ. ಇದು ಕುಮಾರ್ ಬಂಗಾರಪ್ಪನವರ ದ್ವೇಷಕ್ಕೆ, ವಿರೋಧಕ್ಕೆ ದೊಡ್ಡ ಮಟ್ಟದ ಕಾರಣ ಆಗಿರ್ತಕ್ಕಂಥದ್ದು. ನನಗೆ ಒಂದು ವಿಚಾರ ಗೊತ್ತಾಗಲ್ಲ, ಯಾಕಂದರೆ ಈ ಶಿರಾಳಕೊಪ್ಪ ಅಥವಾ ಸೊರಬ ಈ ಭಾಗದಲ್ಲಿ ಶಿಕಾರಿಪುರ, ಶಿರಾಳಕೊಪ್ಪ, ಸೊರಬ ಇಲ್ಲೆಲ್ಲ BS ಯಡಿಯೂರಪ್ಪನವರ ಒಂದು ಪ್ರಭಾವ ಹೆಚ್ಚಿರ್ತಕ್ಕಂಥದ್ದು. ಯಡಿಯೂರಪ್ಪನವರನ್ನು ಅಥವಾ BY ವಿಜಯೇಂದ್ರ ಅವರ ವಿರೋಧವನ್ನೇ ಕಟ್ಟಿಕೊಂಡು ಬಿಜೆಪಿ ಪಕ್ಷದಲ್ಲೇ ಇದ್ದು ಯಾವ ರೀತಿ ಇವರು ತಮ್ಮ ರಾಜಕೀಯ ಭವಿಷ್ಯವನ್ನು ಕುಮಾರ್ ಬಂಗಾರಪ್ಪ ರೂಪಿಸ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಹುಟ್ಟುತ್ತೆ. ಯಾಕಂದರೆ ಸ್ವತಃ ಸಹೋದರನೇ ಅಲ್ಲಿ ಅವರಿಗೆ ಪ್ರತಿಸ್ಪರ್ಧಿ ಮಧು ಬಂಗಾರಪ್ಪ. ಈ ಹಂತದಲ್ಲಿ ಅವರು ವಿರೋಧಿಗಳ ಗುಂಪಿಗೆ ಸೇರಿಕೊಂಡಿದ್ದಾರೆ. ಅವರ ಮುಂದಿನ ರಾಜಕೀಯ ನಡೆ ಪ್ರಶ್ನಾರ್ಥಕವಾಗಿದೆ. ಇದಲ್ಲದೆ ವೀಕ್ಷಕರೇ, ಇನ್ನಷ್ಟು ಜನ ಬಿಜೆಪಿ ನಾಯಕರು ಈಗ BY ವಿಜಯೇಂದ್ರ ಮತ್ತು ಇಂಡೈರೆಕ್ಟ್ ಆಗಿ BS ಯಡಿಯೂರಪ್ಪನವರ ವಿರೋಧವನ್ನು ಮಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕೇಳಿ ಬರುವಂತಹ ಹೆಸರು ನಮ್ಮ ಮೈಸೂರಿನ ಹಳ್ಳಿ ಹಕ್ಕಿ H ವಿಶ್ವನಾಥ್ ಅವರು. ಕಾಂಗ್ರೆಸ್ನಲ್ಲಿ ದಶಕಗಟ್ಟಲೆ ಇದ್ದು ಅದರ ನಂತರ JDSಗೂ ಹೋಗಿ ಅಲ್ಲಿಂದ ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿಜೆಪಿಗೂ ಹೋಗಿ ಈಗ ಬಿಜೆಪಿಯಿಂದ MLCO ಆಗಿ ಇರ್ತಕ್ಕಂಥ H ವಿಶ್ವನಾಥ್ ವಾಚಾಮಗೋಚರವಾಗಿ ಬಾಯಿಗೆ ಬಂದ ಹಾಗೆ, ಯಾವುದೇ ರೀತಿಯ ಫಿಲ್ಟರ್ ಇಲ್ಲದ ಹಾಗೆ BSY ಮತ್ತು BY ವಿಜಯೇಂದ್ರ ಅವರನ್ನು ಬೈತಾರೆ. ನಾವೆಲ್ಲರೂ ಕೇಳಿಸ್ಕೊಂಡಿದ್ದೀವಿ. ಅದಕ್ಕೆ ಪ್ರಮುಖ ಕಾರಣ ನಮಗೂ ನಿಮಗೂ ಗೊತ್ತಿರೋ ಹಾಗೆ, ಏನು ಬಿಜೆಪಿ ಪಕ್ಷದ ಸರ್ಕಾರ ರಚನೆ ಆಯಿತು, ಇವರೆಲ್ಲರೂ ಬಿಜೆಪಿಗೆ ಹೋದ ಮೇಲೆ ಆ ಹಂತದಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಅನ್ನುವಂಥದ್ದು ದೊಡ್ಡ ಮಟ್ಟದ ಬೇಜಾರಿಗೆ ಕಾರಣ. ಅಲ್ಲಿಂದ ಶುರುವಾಗಿರ್ತಕ್ಕಂಥ ಅವರ ಅಸಮಾಧಾನ, H ವಿಶ್ವನಾಥ್ ಅವರ ಅಸಮಾಧಾನ ಇಲ್ಲಿವರೆಗೂ ಕೂಡ ಇನ್ನೂ ಮುಂದುವರೆದಿದೆ. ಈಗ ಅವರನ್ನು ನೀವು ಮೈಕ್ ಹಿಡಿದ್ರು ಕೂಡ ಬಾಯಿಗೆ ಬಂದ ಹಾಗೆ ಇವರ ವಿರುದ್ಧ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ನಂತರ ಇನ್ನಷ್ಟು ಮೂಲ ಬಿಜೆಪಿಗ H ವಿಶ್ವನಾಥ್ ಅಂತೂ ಮೂಲ ಬಿಜೆಪಿಗ ಅಲ್ಲ, ಈ ಉಳಿದಿರ್ತಕ್ಕಂಥ ಕೆಲವು ಮೂಲ ಬಿಜೆಪಿಗರು ಕೂಡ BY ವಿಜಯೇಂದ್ರ ಅವರನ್ನು ವಿರೋಧಿಸ್ತಾ ಇದ್ದಾರೆ. ಅದರಲ್ಲಿ ಕೇಳಿ ಬರುವಂತಹ ಪ್ರಮುಖ ಹೆಸರು ಬೆಂಗಳೂರಿನ ಮಹದೇವಪುರದ ಶಾಸಕರು ಆಗಿದ್ದ ಮತ್ತು ಮಾಜಿ ಸಚಿವರು ಆಗಿದ್ದ ಅರವಿಂದ ಲಿಂಬಾವಳಿ ಅವರದು. ಅವರು ಓಪನ್ ಆಗಿ ಏನು ವಿರೋಧ ಮಾಡಲ್ಲ, ಆದರೆ ಈ ಏನು ಭಿನ್ನರ ಟೀಮ್ನಲ್ಲಿ ಗುರುತಿಸ್ಕೊಳ್ತಾರೆ. ಇದರ ನಂತರ ಬಿಜೆಪಿಯ ರಾಜ್ಯಾಧ್ಯಕ್ಷ ಹುದ್ದೆಗೆ ದೊಡ್ಡ ಮಟ್ಟದ ಲಾಬಿಯನ್ನು ಮಾಡಿರ್ತಕ್ಕಂಥ ಬಿಜೆಪಿಯ ಕಟ್ಟಾಳು ಅಂತಲೇ ಕರೆಸ್ಕೊಳ್ಳುವಂಥ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಆಗಿದ್ದ CT ರವಿ ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ರೀತಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ.
ವಿಜೇಂದ್ರ ಅಧ್ಯಕ್ಷರಾಗಿರ್ತಕ್ಕಂಥದ್ದು ನನಗೆ ಅಸಮಾಧಾನ ಉಂಟಾಗಿದೆ, ಅವರಿಗೆ ಅಸಮಾಧಾನ ಉಂಟಾಗಿದೆ ಅನ್ನುವಂಥದ್ದನ್ನು ಹಲವಾರು ಬಾರಿ ಬೇರೆ ಬೇರೆ ರೀತಿಯಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಸುನೀಲ್ ಕುಮಾರ್ ಕೂಡ ಇರತಕ್ಕಂಥದ್ದು, ಏಕೆಂದರೆ ಅವರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಏರುವಂಥ ಅರ್ಹತೆಯನ್ನು ಉಳ್ಳಂಥವರು. ಈ ಒಂದು ರೀತಿ ಫ್ಲೂಕ್ನಲ್ಲಿ BY ವಿಜೇಂದ್ರ ಬಂದುಬಿಟ್ರು. ಹಾಗಾಗಿ ಇವರೆಲ್ಲರಿಗೂ ಕೂಡ ಅಸಮಾಧಾನ ಆಗಿರ್ತಕ್ಕಂಥದ್ದು. ಇನ್ನಿಬ್ಬರು ಇದ್ದಾರೆ ಶಾಸಕರು, ಅಂದರೆ ಅವರು ಸದ್ಯಕ್ಕೆ BJPನಲ್ಲಿದ್ದು ಭಿನ್ನರ ಒಂದು ಲಿಸ್ಟಿನಲ್ಲೇ ಗುರುತಿಸ್ಕೊಳ್ತಾ ಇರ್ತಕ್ಕಂಥವ್ರು. ಆದರೆ ಇವರು ಸದ್ಯಕ್ಕೆ BJPಯನ್ನು ತೊರೆದು ಕಾಂಗ್ರೆಸ್ಸಿಗೆ ಬಂದುಬಿಟ್ಟಿದ್ದಾರೆ. ಅದು ಬೇಳೂರು ಗೋಪಾಲಕೃಷ್ಣ. BJPಯಲ್ಲಿ ಇದ್ದಷ್ಟು ದಿನ ಅವರು ತಮ್ಮ ವಿರೋಧವನ್ನು BY ವಿಜೇಂದ್ರ ಅವರ ವಿರುದ್ಧ ವ್ಯಕ್ತಪಡಿಸ್ತಾ ಇದ್ರು. ಅದರ ನಂತರ ಇನ್ನೊಬ್ಬ ಪ್ರಮುಖ ನಾಯಕ ಅದು CP ಯೋಗೇಶ್ವರ್, ಚನ್ನಪಟ್ಟಣದ ಶಾಸಕರು ಆಗಿರ್ತಕ್ಕಂಥ ಕಾಂಗ್ರೆಸ್ ಶಾಸಕ ಯೋಗೇಶ್ವರ್ ಕೂಡ ಈ ಭಿನ್ನರ ಗುಂಪಿನಲ್ಲೇ ಗುರುತಿಸ್ಕೊಳ್ತಾ ಇದ್ರು. ಇದೇ ರಮೇಶ್ ಜಾರಕಿಹೊಳಿ ಸಿದ್ದೇಶ್ವರ್ ಅವರ ಜೊತೆ ಸೇರಿಕೊಂಡು ಕಾಂಗ್ರೆಸ್ಗೆ ಬರೋದಕ್ಕಿಂತ ಮುಂಚೆ ಸಾಕಷ್ಟು ಮೀಟಿಂಗ್ಗಳನ್ನು ಮಾಡಿರೋದನ್ನು ನಾವು ನೋಡಿದ್ದೀವಿ. ಆದರೆ ಈಗ ಸದ್ಯಕ್ಕೆ ಅವರು ಕಾಂಗ್ರೆಸ್ನಲ್ಲಿದ್ದಾರೆ. ಇವರ ಜೊತೆಗೆ ಮತ್ತೊಂದು ಭಿನ್ನರ ಹೆಸರು ಕೇಳಿ ಬರುವಂಥದ್ದು ಅದು ಪ್ರತಾಪ್ ಸಿಂಹ, ಮಾಜಿ ಸಂಸದ ಪ್ರತಾಪ್ ಸಿಂಹ. ಅವರಿಗೂ ಕೂಡ ಒಂದು ಅಸಮಾಧಾನ ಇದೆ. ಮೈಸೂರಿನ ಮಹಾರಾಜ ಒಡೆಯರ್ ಅವರನ್ನ ಕರ್ಕೊಂಡು ಬಂದು ನನ್ನ ಟಿಕೆಟನ್ನು ತಪ್ಪಿಸ್ಬಿಟ್ರು, ನಾನು ಈ ಬಾರಿ 3ನೇ ಬಾರಿ ಸಂಸದನಾಗ್ತಿದ್ದೆ, ನನ್ನನ್ನು ತಪ್ಪಿಸ್ಬಿಟ್ರು ಅನ್ನುವಂಥ ಒಂದು ಅಸಮಾಧಾನ ಪ್ರತಾಪ್ ಸಿಂಹಗೂ ಇರತಕ್ಕಂಥದ್ದು. ಹಾಗಾಗಿ ಇವರೆಲ್ಲರೂ ಕೂಡ ಈಗ ಸದ್ಯಕ್ಕೆ BJP ಭಿನ್ನರ ಟೀಮ್ನಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಇನ್ನೂ 2 ಬಹಳ ದೊಡ್ಡ ಹೆಸರುಗಳಿದ್ದಾವೆ ವೀಕ್ಷಕರೇ. ಅದು ಯಾವುದು ಅಂತಂದರೆ BJP ಪಕ್ಷದಿಂದ ಉಚ್ಚಾಟಿತರಾಗಿರ್ತಕ್ಕಂಥವ್ರು, BJP ಪಕ್ಷದಲ್ಲೇ ತಮ್ಮ ಜೀವನವನ್ನು ಸವೆಸಿ BJP ಪಕ್ಷವೇ ನನ್ನ ತಂದೆ ತಾಯಿ, RSS ನನ್ನ ತಂದೆ ತಾಯಿ ಅಂತ ಹೇಳ್ಕೊಳ್ಳುವಂಥ KS ಈಶ್ವರಪ್ಪನವರು ಕೂಡ ಅಲ್ಲಿನ ಶಿವಮೊಗ್ಗದ ಅಲ್ಲಿ ರಾಜಕಾರಣದ ಅಧಿಪತಿಯಾಗಲಿಕ್ಕೆ ಒಂದು ಕಡೆ BS ಯಡಿಯೂರಪ್ಪ, ಇನ್ನೊಂದು ಕಡೆ ಈಶ್ವರಪ್ಪ ದೊಡ್ಡ ಮಟ್ಟದ ಹೋರಾಟವನ್ನು ಸ್ಪರ್ಧೆಯನ್ನು ಮಾಡ್ಕೊಂಡು ಬಂದವರು. ಆದರೆ ಇವತ್ತು ಈಶ್ವರಪ್ಪನವರು BJP ಪಕ್ಷದಿಂದಲೇ ಉಚ್ಚಾಟಿತರಾಗಿದ್ದಾರೆ. ಅವರು ಕೂಡ ಭಿನ್ನರ ಒಂದು ಲಿಸ್ಟ್ನಲ್ಲಿ ಬರ್ತಾರೆ ಅಂತ. ಇದ್ರ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಲೀಡರ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಈ ಯಡಿಯೂರಪ್ಪನವ್ರನ್ನ ಮತ್ತು ಅವರ ಮಗನನ್ನ ವಾಚಾಮಗೋಚರವಾಗಿ ವಿರೋಧಿಸ್ತಾ ಹೇಳ್ತಾ ಬರ್ತಾ ಇಂದಿಗೂ ಕೂಡ ವಿರೋಧಿಸ್ತಾ ಇರ್ತಕ್ಕಂಥವ್ರು. ಮೊನ್ನೆ ಅಷ್ಟೇ ಒಂದು ಮಾತು ಹೇಳಿದ್ದಾರೆ, BY ವಿಜೇಂದ್ರ BJPಯಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅಂತಂದರೆ ನಾನು ಆ ಕಡೆ ಕಾಲು ಹಾಕಲ್ಲ, ತಲೆನೂ ಹಾಕಲ್ಲ ಅನ್ನುವಂಥದ್ದು. ಹಾಗಾಗಿ ಈ ಇಬ್ಬರು ಘಟಾನುಘಟಿಗಳು ಕೂಡ ಈಗ ಭಿನ್ನರ ಲೀಸ್ಟ್ನಲ್ಲಿ ಇರ್ತಾರೆ. ಇವರೆಲ್ಲರೂ ಸೇರಿಕೊಂಡು, ಅಂದರೆ ಈ ಏನು ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಎಲ್ಲರೂ ಕೂಡ BY ವಿಜೇಂದ್ರ ಅವರ ನಾಯಕತ್ವವನ್ನು ಮೊದಲು ವಿರೋಧಿಸ್ತಿದ್ದಾರೆ. ಯಾಕಂದರೆ ಈಗ ಹೆಚ್ಚು ಕಡಿಮೆ BS ಯಡಿಯೂರಪ್ಪನವರ ಫೋಕ್ಸೋ ಕೇಸ್ ಇದೆ, ಅದರ ನಂತರ ಅವರ ರಾಜಕೀಯದ ಒಂದು ಸಂಧ್ಯಾಕಾಲದಲ್ಲಿ ಅವರಿದ್ದಾರೆ. ಹಾಗಾಗಿ ಅವರ ಟಾರ್ಗೆಟ್ಗಿಂತ ಮೊದಲು BY ವಿಜೇಂದ್ರ ಅವರ ಟಾರ್ಗೆಟ್, ಅವರಿಗೆ ಪ್ರಥಮವಾಗಿ ಟಾರ್ಗೆಟ್ ಆಗಿರ್ತಕ್ಕಂಥದ್ದು. ಅವರ ನಾಯಕತ್ವವನ್ನು ಯಾವುದೇ ಕಾರಣಕ್ಕೆ ಸುತಾರಾಮ್ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಇದೇ ವಿಚಾರವನ್ನು ಅವರು ದೆಹಲಿಗೆ ಹೋಗಿ ಅಮಿತ್ ಶಾ, ರಾಜನಾಥ್ ಸಿಂಗ್, ಇನ್ನು ಯಾರ್ಯಾರು ಸಿಗ್ತಾರೆ ಅಲ್ಲಿ JP ನಡ್ಡಾ, ಇನ್ನು ಯಾರ್ಯಾರು ಸಿಗ್ತಾರೆ ಎಲ್ಲ BJP ನಾಯಕರಿಗೆ ಕನ್ವಿನ್ಸ್ ಮಾಡಿ ನೀವು ಹೀಗೆ ಮುಂದುವರಿಸಿದರೆ ರಾಜ್ಯದಲ್ಲಿ ಅಂದರೆ ಕರ್ನಾಟಕದಲ್ಲಿ BJPಗೆ ಭವಿಷ್ಯ ಇಲ್ಲ ಅನ್ನುವಂಥ ಒಂದು ಕನ್ವಿನ್ಸ್ ಮಾಡಲಿಕ್ಕೆ ಅವರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಮಾಹಿತಿ. ಇದೆಲ್ಲದರ ಹೊರತಾಗಿ ವೀಕ್ಷಕರೇ, ಯಾಕೆ BY ವಿಜೇಂದ್ರ ಅವ್ರನ್ನ ಅವ್ರು ಒಪ್ಕೊಳ್ಳೋಕ್ಕೆ ಅವ್ರು ತಯಾರಿಲ್ಲ ಅಂತಂದರೆ, ಈಗ ಯಾರು ನಾನೆಲ್ಲ ಹೆಸರುಗಳನ್ನ ಹೇಳಿದ್ದೀನಿ, GM ಸಿದ್ದೇಶ್ವರ್ ಅವರಿಂದ ಹಿಡಿದು ಈಶ್ವರಪ್ಪನವರಿಂದ ಹಿಡಿದು ಯತ್ನಾಳಿಂದ ಹಿಡಿದು ಕುಮಾರ್ ಬಂಗಾರಪ್ಪ ಆಗಿರಲಿ, ರಮೇಶ್ ಜಾರಕಿಹೊಳಿ ಆಗಿರಲಿ, ಅರವಿಂದ್ ಲಿಂಬಾವಳಿ ಆಗಿರಲಿ, CT ರವಿ ಆಗಿರಲಿ, ಈ ಥರದವ್ರು ಸುನೀಲ್ ಕುಮಾರ್ ಆಗಿರಲಿ, ಇವರೆಲ್ಲರ ಮುಂದೆ BY ವಿಜೇಂದ್ರ ಎಲ್ಲದರಲ್ಲೂ ಚಿಕ್ಕವರು. ವಯಸ್ಸಿನಲ್ಲೂ, ರಾಜಕಾರಣದಲ್ಲೂ, ಅನುಭವದಲ್ಲೂ, ರಾಜ್ಯವನ್ನು ಅಥವಾ ಒಂದು ಪಕ್ಷವನ್ನು ನಿಭಾಯಿಸುವುದರಲ್ಲೂ, ಪಕ್ಷಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳಲ್ಲೂ ಎಲ್ಲದರಲ್ಲೂ ಚಿಕ್ಕವರು.
ಅನ್ನುವಂಥ ಒಂದು ದೊಡ್ಡ ಅಸಮಾಧಾನ ಅವರಿಗಿದೆ. ಏನೋ BS ಯಡಿಯೂರಪ್ಪನವರ ಒಂದು ಹೆಸರಿನ ಕ್ರೆಡಿಟ್ ತೆಗೆದುಕೊಂಡು ಜೊತೆಗೆ ಲಿಂಗಾಯತ ನಾಯಕ ಅನ್ನುವಂಥ ಒಂದು ಸಮುದಾಯದ ಬೆಂಬಲ ಇದೆ ಅನ್ನುವಂಥ ಎರಡೇ ಕಾರಣಗಳಿಗೋಸ್ಕರ ನೀವು ಅದು 2-3 ಬಾರಿ ಅಧಿಕಾರ ನಡೆಸಿದ ಪಕ್ಷದ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೊಡ್ತೀರಿ ಅಂತಂದರೆ ನಾವೆಲ್ಲ ಇನ್ನು ನಾವು ಯಾಕೆ ಪಕ್ಷಕ್ಕೆ ದುಡಿಬೇಕಿತ್ತು, ದಶಕಗಟ್ಟಲೆ BJPಯನ್ನು ಬೆಳೆಸಬೇಕಿತ್ತು, ನಮಗೇನು ಅರ್ಹತೆಯೇ ಇಲ್ಲವಾ ಅನ್ನುವಂಥ ಅವರ ಒಂದು ವಾದ ಮತ್ತು ಪ್ರಶ್ನೆ. ಹಾಗಾಗಿ ಈಗ BJP ಸಿಡಿದು ಬಿಟ್ಟಿದೆ. ಈ ಭಿನ್ನಮತ ದೆಹಲಿ ಅಂಗಳ ತಲುಪಿದೆ. ಇದು ಯಾವ ಒಂದು ರೂಪವನ್ನು ಪಡೆದುಕೊಳ್ಳುತ್ತೆ, ಕಾಂಗ್ರೆಸ್ ನಂತರ BJPಯ ಭಿನ್ನಮತ ಇನ್ನು ಯಾವ ರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೈನರ್. ಕಾಂಗ್ರೆಸ್ ನಂತರದ BJP ಭಿನ್ನಮತ ಮತ್ತು ಅದರ ಒಳ ಹೊರಗನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ TV.